ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಅದು ಶಕ್ತಿಯಾಗುತ್ತದೆ. ಬೇರೆಯವರನ್ನು ನಂಬಿಕೊಂಡರೆ ಅದು ದೌರ್ಬಲ್ಯವಾಗುತ್ತದೆ. ಸಂಬಂಧ ಯಾವುದೇ ಇರಲಿ, ನಂಬಿಕೆ ಅದರ ಅಡಿಪಾಯ ಇದ್ದಂತೆ. ನಂಬಿಕೆ ಎಷ್ಟು ಇರುತ್ತದೋ ಸಂಬಂಧ ಅಷ್ಟೇ ಗಟ್ಟಿಯಾಗಿರುತ್ತದೆ. ಹೇಗೆ ಮಣ್ಣಿನಲ್ಲಿ ಉಗುಳಿದ ಬೀಜವು ಕತ್ತಲೆಯಲ್ಲಿದ್ದರೂ ಮೊಳಕೆಯೊಡೆದು ಬೆಳಕನ್ನು ಹುಡುಕಿ ಬರುವುದೋ ಹಾಗೆ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಟು ಮುನ್ನಡೆದಾಗ ಮಾತ್ರ ಗೆಲುವು ಸಾಧ್ಯ. ನಮ್ಮ ಮೇಲೆ ನಮಗೆ ನಂಬಿಕೆ ಇರದಿದ್ದರೆ ನಮ್ಮೊಂದಿಗೆ ಯಾರೂ ಇರಲಾರರು. ನಂಬಿಕೆ ಹೊಂದಿದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಬಡತನವಿದ್ದರೂ ಕುಗ್ಗದಿರು, ಸಿರಿತನವಿದ್ದರೂ ಹಿಗ್ಗದಿರು, ಏನಾದರೂ ಬದುಕುವ ಛಲವನ್ನು ಬಿಡದಿರು. ಬಡತನವೆಂದು ಶಾಪವಲ್ಲ, ಸಿರಿತನವೆಂದು ವರವಲ್ಲ. ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ನೀವು ಒಳ್ಳೆಯ ಆಲೋಚನೆಗಳನ್ನು ಹೊಂದಿದ್ದರೆ ಅವು ನಿಮ್ಮ ಮುಖದಿಂದ ಸೂರ್ಯನ ಕಿರಣಗಳಂತೆ ಹೊಳೆಯುತ್ತವೆ. ಆಗಲೂ ಆತ್ಮಸ್ಥೈರ್ಯದಿಂದ ಕಾಣುತ್ತೀರಿ. ನೀವು ದೊಡ್ಡ ಕೆಲಸಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಬೇಡ, ಆದರೆ ನೀವು ಮಾಡುವ ಸಣ್ಣ ಕೆಲಸಗಳನ್ನೇ ಉತ್ತಮ ರೀತಿಯಲ್ಲಿ ಮಾಡಬಹುದು. ಈ ಕಥೆಯನ್ನೊಮ್ಮೆ ಕೇಳಿ. ಒಂದು ಊರಿನಲ್ಲಿ ವೀರಣ್ಣನೆಂಬ ಸಾಧು ಒಬ್ಬರು ಮಠವನ್ನು ಕಟ್ಟಿ ಬೆಳೆಸುತ್ತಿದ್ದರು. ದಿನವೂ ಅಕ್ಕಪಕ್ಕದ ಗ್ರಾಮಗಳಿಗೆ ತೆರಳಿ ಭಿಕ್ಷಾಟನೆ ಮಾಡಿ ಬಂದ ದವಸ ಧಾನ್ಯಗಳಿಂದ ಆಹಾರವನ್ನು ಬೇಯಿಸಿ ಮಠಕ್ಕೆ ಬಂದವರಿಗೆ ಅನ್ನದಾಸೋಹ ನೀಡುತ್ತಿದ್ದರು. ದಿನ ಕಳೆದಂತೆ ಕೆಲವು ಯುವಕರು ಸಾಧುವಿನ ಜೊತೆ ಸೇರಿಕೊಂಡು ಅನ್ನದಾಸೋಹವನ್ನು ಸೇವಿಸುತ್ತಾ ಮೈಗಳ್ಳತನದಲ್ಲಿ ಬದುಕುವುದನ್ನು ರೂಢಿಸಿಕೊಂಡರು. ಸಾಧುಗಳ ಶಿಷ್ಯರೆಂದು ಎಲ್ಲರಲ್ಲಿಯೂ ಹೇಳಿಕೊಳ್ಳುತ್ತಿದ್ದವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಯಿತು. ಸಾಧುವಿಗೂ ವಯಸ್ಸಾಯಿತು. ಭಿಕ್ಷಾಟನೆ ಮಾಡಲು ಶಕ್ತಿ ಇಲ್ಲದಂತಾದಾಗ ಅವರು ತಮ್ಮ ಶಿಷ್ಯರನ್ನ ಭಿಕ್ಷಾಟನೆಗೆ ನಿಯೋಜಿಸಿದರು. ತಾವು ಕೊಡುವ ಭಿಕ್ಷೆಯ ಸತ್ಕಾರ್ಯಕ್ಕೆ ಬಳಕೆಯಾಗುವುದರಿಂದ ಜನರು ಹಿಂದೆ ಮುಂದೆ ನೋಡದೆ ದಾನ ನೀಡಲಾರಂಭಿಸಿದರು. ಸಾಧುವಿಗೆ ತನ್ನ ನಂತರ ಮಠದ ಉತ್ತರಾಧಿಕಾರಿ ಆಯ್ಕೆ ಮಾಡಬೇಕೆನಿಸಿ ತನ್ನ ಶಿಷ್ಯರನ್ನೆಲ್ಲ ಒಂದೆಡೆ ಸೇರಿಸಿ ವಿಚಾರಿಸಿದಾಗ ಎಲ್ಲ ಶಿಷ್ಯರು ನಾ ಮುಂದು ತಾ ಮುಂದು ಎಂದು ಕೂಗಲಾರಂಭಿಸಿದರು. ಇವರಲ್ಲಿ ಸೂಕ್ತರಾದವರನ್ನು ಆಯ್ಕೆ ಮಾಡಬೇಕೆಂದುಕೊಂಡ ಸಾಧುಗಳು ಒಂದೆರಡು ದಿನ ಆಲೋಚಿಸಿ ಉಪಾಯವೊಂದನ್ನು ಮಾಡಿ ಉತ್ತಮ ಶಿಷ್ಯನೊಬ್ಬನನ್ನು ಪತ್ತೆ ಹಚ್ಚಿ ಅವನಿಗೆ ಪಟ್ಟ ಕಟ್ಟಬೇಕೆಂದು ನಿರ್ಧಾರ ಮಾಡಿದರು. ಮರುದಿನವೇ ಎಲ್ಲ ಶಿಷ್ಯರನ್ನು ತಮ್ಮೊಡನೆ ಗ್ರಾಮದಲ್ಲಿದ್ದ ಕಮ್ಮಾರನ ಕುಲುಮೆಯ ಬಳಿಗೆ ಕೊಂಡೊಯ್ದು ಇಲ್ಲಿ ಕಾದ ಕಬ್ಬಿಣದ ಸರಳನ್ನು ಕೈಯಲ್ಲಿಡಿದು ಯಾರು ನಿಲ್ಲುತ್ತಾರೆಯೋ ಅವರೇ ಮಠದ ಉತ್ತರಾಧಿಕಾರಿಗಳು ಎಂದರು. ಇದನ್ನು ಕೇಳಿದ ಶಿಷ್ಯರೆದೆಯಲ್ಲಿ ನಡುಕ ಪ್ರಾರಂಭವಾಯಿತು. ಸಾಧುಗಳು ಮುಂದುವರಿಸಿ, ಮೊದಲಿಗೆ ನಾನೇ ಸರಳನ್ನು ಹಿಡಿದುಕೊಳ್ಳುವೆ, ನಂತರ ನೀವು ಒಬ್ಬೊಬ್ಬರಾಗಿ ಹಿಡಿಯಿರಿ ಎಂದರು. ತಾವು ಮೊದಲನೆಯದಾಗಿ ಕಮ್ಮಾರನ ಕುಲುಮೆಯಲ್ಲಿದ್ದ ಕಬ್ಬಿಣದ ಸರಳನ್ನು ಕೈಯಲ್ಲಿ ಹಿಡಿದು ದೇವರ ಜಪ ಮಾಡಿದರು. ಇದನ್ನು ನೋಡಿದ ಶಿಷ್ಯರು ಬೆವತು ಹೋದರು. ಆಗ ಗುರುಗಳು ಬನ್ನಿ ಒಬ್ಬೊಬ್ಬರಾಗಿ ಸರಳನ್ನು ಹಿಡಿಯಿರಿ ಎಂದಾಗ ಎಲ್ಲರೂ
ಜೀವ ಉಳಿದರೆ ಸಾಕೆಂದು ತಿಳಿದು ಭಯದಿಂದ ಓಡಿ ಹೋದರು. ಆದರೆ ಒಬ್ಬನೇ ಒಬ್ಬ ಶಿಷ್ಯ ಮಾತ್ರ ಅಲ್ಲಿಯೇ ನಿಂತಿದ್ದ. ಅವನು ಮುಂದೆ ಬಂದು ಸರಳನ್ನು ಕೈಯಲ್ಲಿ ಹಿಡಿದು ಮಂತ್ರಪಠಿಸಿದನು. ಅವನ ಕೈ ಸುಡಲಿಲ್ಲ, ಕಾರಣ ಅದು ಕಾದ ಕಬ್ಬಿಣವಾಗಿರಲಿಲ್ಲ. ಸಾಧುವು ತನ್ನ ಶಿಷ್ಯರಲ್ಲಿ ಉತ್ತಮ ಶಿಷ್ಯನನ್ನು ಆಯ್ಕೆ ಮಾಡಲು ಹೀಗೆ ನಾಟಕ ಮಾಡಿದ್ದರು. ಗುರುಗಳು ಆ ಯುವ ಶಿಷ್ಯನನ್ನು ಕುರಿತು ಎಲ್ಲರೂ ಓಡಿ ಹೋದರು, ನೀನೇಕೆ ಹೆದರಲಿಲ್ಲ ಎಂದು ಕೇಳಿದಾಗ ಆ ಯುವಕನು, ಗುರುಗಳಾದ ನೀವು ಸರಳನ್ನು ಹಿಡಿಯಲು ಸಾಧ್ಯವಾಗುವುದಾದರೆ ನಿಮ್ಮ ಶಿಷ್ಯನಾದ ನನ್ನಿಂದ ಏಕೆ ಅದು ಸಾಧ್ಯವಿಲ್ಲವೆನಿಸಿ ಭಗವಂತನಲ್ಲಿ ನಂಬಿಕೆ ಇಟ್ಟು ಹಿಡಿದೆ ಎಂದಾಗ ಸಾಧುಗಳ ಮುಖದಲ್ಲಿ ಮಠಕ್ಕೆ ಸೂಕ್ತ ಉತ್ತರಾಧಿಕಾರಿ ದೊರೆತ ಎಂಬ ಆನಂದ ಎದ್ದು ಕಾಣುತ್ತಿತ್ತು. ನಂಬಿಕೆ ಬಹಳ ಮುಖ್ಯ. ಕಠಿಣ ಸಂದರ್ಭದಲ್ಲೂ ಅದುವೇ ನಮ್ಮನ್ನು ಕಾಪಾಡುವ ಶಕ್ತಿಯಾಗುತ್ತದೆ.